ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕೊಚ್ಚೆ ಮಣ್ಣು ಗಣಿಗಾರಿಕೆಯ ಕುರಿತು ನ್ಯೂಸ್ ನೆಕ್ಸ್ಟ್ ವರದಿಯನ್ನು ಪ್ರಸಾರ ಮಾಡಿತು. ಇದರ ಬೆನ್ನಲ್ಲೇ ಇದೀಗ ಗಣಿ ಗುತ್ತಿಗೆದಾರರು ದಾಖಲೆಯ ಸಮೇತ ನ್ಯೂಸ್ ನೆಕ್ಸ್ಟ್ ಕಚೇರಿಗೆ ಭೇಟಿ ನೀಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಉಡುಪಿ ತಾಲೂಕಿನಲ್ಲಿ ಬೆಳ್ಳಂಬಳ್ಳಿ ಗ್ರಾಮದಲ್ಲಿ ಸುಮಾರು 78 ಸೆನ್ಸ್ ಜಾಗವನ್ನು ಸುಧಾಕರ್ ಶೆಟ್ಟಿಯನ್ನವರಿಂದ ಕ್ರಯ ಮಾಡಿ ನಾನು ಕ್ರಮಬದ್ಧವಾಗಿ ಗಣಿ ಇಲಾಖೆಯಿಂದ ಲೀಸ್ ಪಡೆದು ಆವೆ ಮಣ್ಣನ್ನು ಸಾಗಾಟ ಮಾಡುತ್ತಿದ್ದೇನೆ. ಕಳೆದ 1-2 ವರ್ಷದಿಂದ ನಾನು ಆವೆ ಮಣ್ಣು ವ್ಯವಹಾರವನ್ನು ಮಾಡ್ತಾಯಿದ್ದೇನೆ. ಹಂಚು, ಕರಾವಳಿ ಹಂಚು ದೇಶದೆಲ್ಲೆಡೆ ಭಾಳಷ್ಟು ಪ್ರಸಿದ್ಧಿ. ಕುಂದಾಪುರದ ಭಾಗದಲ್ಲಿ ಮಾತ್ರ ಹಂಚು ಸಿಗುವುದು. ಈ ಹಂಚನ್ನು ಆಶ್ರಯ ಮನೆ ಅಂದರೆ ಬಡವರು ಯಾರು ಮನೆ ಕಟ್ತಾರ ಅವರಿಗೆ ಮಾತ್ರ ಅದು ಸರಬರಾಜು ಆಗ್ತದೆ. ಅಂಥ ಒಂದು ಹಂಚಿನ ಉದ್ಯಮಕ್ಕೆ ಈ ಕೊಜೆ ಮಣ್ಣು, ಆವೆ ಮಣ್ಣು ಅದು ಅವಶ್ಯಕತೆ ಭಾಳಷ್ಟು ಇದೆ. ಇಂಥ ಆವೆ ಮಣ್ಣು ಇಲ್ಲದಿದ್ದರೆ 4ರಿಂದ ಸುಮಾರು 5,000 ಕಾರ್ಮಿಕರ ಬದುಕು ಬೀದಿಗೆ ಬರ್ತದೆ. ಹಾಗಾಗಿ ನಾನು ಸಹ ಕಳೆದ 1-2 ವರ್ಷದಿಂದ ಆವೆ ಮಣ್ಣು ಉದ್ಯಮವನ್ನು ರಾಜಧನ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಿ ನಾನು ಸಾಗಾಟ ಮಾಡಿಸ್ತಾ ಇದ್ದೇನೆ. ಈತನ ಮಧ್ಯೆ ತಮ್ಮ ಚಾನಲಲ್ಲಿ ಯಾರೋ ಅಂದರೆ ಕಳೆದ ವರ್ಷ ಏನು ನಮ್ಮ ಮೇಲೆ ಒಂದು FIR ಆಗಿದೆ ಹಿರೇಡ್ಕ ಠಾಣೆಯಲ್ಲಿ, ಅದನ್ನು ತಮಗೆ ಕೊಟ್ಟು ತಾವು ನಿನ್ನೆ ನನ್ನ ವಿರುದ್ಧ ಪ್ರಸಾರ ಮಾಡಿದ್ರಿ. ನಿಮ್ಮ ಕಚೇರಿಗೆ ಬಂದು ನಾವೇನು ಲೀಗಲ್ ಮಾಡಿದ್ದೇವೆ ಅಥವಾ ನಾವು ಎಷ್ಟು ಟ್ರಿಪ್ ಶೀಟ್ ತೆಗೆದಿದ್ದೇವೆ ಅದೆಲ್ಲ ತಮಗೆ ಕೊಡ್ತೇನೆ. ನಾನು ಇಲ್ಲೀಗಲ್ ಮಾಡಿದರೆ ತಾವು ಮತ್ತೊಮ್ಮೆ ಪ್ರಸಾರ ಮಾಡಿ. ನನ್ನ ಇದು ಆವೆ ಮಣ್ಣು ಸಾಗಾಟ ಮಾಡೋದು ಲೀಗಲ್ ಆಗಿದ್ದರೆ ನಾನು ಏನು ಹೇಳಿಕೆ ಕೊಡ್ತೇನೆ ಅದನ್ನು ಪ್ರಸಾರ ಮಾಡಬೇಕಂತ ನಾನು ಅವರಿಗೆ ಮನವಿ ಮಾಡಿದ್ದೇನೆ. ಖಂಡಿತವಾಗಿಯೂ ನಾವು ಒಂದೇ ಒಂದು ಇಲ್ಲೀಗಲ್ ಮಾಡಲಿಲ್ಲ. ಆವೆ ಮಣ್ಣವನ್ನು ಕ್ರಮಬದ್ಧವಾಗಿ ಹಂಚಿನ ಕಾರ್ಖಾನೆಗೆ ಸರಬರಾಜನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಮಾಧ್ಯಮದ ಮೂಲಕ ನಾನು ನಿಮ್ಮ ಚಾನಲ್ ಅವರಿಗೆ ಒಂದು ಮನವಿ ಮಾಡ್ತೇನೆ. ನಮ್ಮಲ್ಲಿ 7-8 ಹಂಚಿನ ಕಾರ್ಖಾನೆ ಇದೆ, ಮತ್ತೆಲ್ಲ ಮುಚ್ಚಿ ಹೋಗಿದೆ. ತಾವು ದಯವಿಟ್ಟು ಆ ಹಂಚಿನ ಕಾರ್ಖಾನೆಗೆ ಬಂದು ಏನು ಕೂಲಿ ಕಾರ್ಮಿಕರಿದ್ದಾರೆ ಅವರ ತುಂಬ ಕಷ್ಟದಲ್ಲಿದ್ದಾರೆ. ಅವರು ಯಾಕಂದರೆ ಈ ಆವೆ ಮಣ್ಣು ಸಿಗದೇ ಇದ್ದರೆ ಅವರ ಕೆಲಸವೇ ಹೋಗುವ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಅಲ್ಲಿ ನೋಡಿ ನಾನು ಮಾಧ್ಯಮದ ಮೂಲಕ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.